ಯದುವೀರ್ ಮತ್ತು ಪ್ರಮೋದಾ ದೇವಿಯ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯದುವೀರ್ ಮತ್ತು ಪ್ರಮೋದಾ ದೇವಿಯವರ ನಡುವೆ ಏನಾದರೂ ಕೋಲ್ಡ್ ವಾರ್ ನಡೀತಾ ಇದೆಯಾ? ಎಲ್ಲವೂ ಸರಿ ಇಲ್ವಾ? ಹಾಗಾದ್ರೆ ಯದುವೀರ್ ಚಾಲನೆ ನೀಡಿದ್ದ ಯುನಿಟಿ ಮಾಲ್ಗೆ ವಿಘ್ನ ಎದುರಾಗಿದೆ. ಯುನಿಟಿ ಮಾಲ್ ನಿರ್ಮಾಣಕ್ಕೆ ತಡೆ ತಂದ ಪ್ರಮೋದಾ ದೇವಿ. ಹೈಟೆಕ್ ಮಾರುಕಟ್ಟೆ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿತ್ತು. ಮೇಕ್ ಇನ್ ಇಂಡಿಯಾ ಬಲಪಡಿಸುವ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಮೈಸೂರು ವಸ್ತು ಪ್ರದರ್ಶನ ಜಾಗದಲ್ಲಿ ನಿರ್ಮಾಣ ಆಗಬೇಕಾಗಿತ್ತು. ಕೆಲ ತಿಂಗಳ ಹಿಂದೆ ಗುದ್ದಲಿ ಪೂಜೆಯನ್ನ ಮಾಡಿದ್ದ ಯದುವೀರ್ 6.5 ಎಕರೆ ಜಾಗದಲ್ಲಿ ನಿರ್ಮಾಣವಾಗಬೇಕಾಗಿದ್ದ ಯುನಿಟಿ ಮಾಲ್ ಕೋರ್ಟ್ನಿಂದ ತಡೆ ತಂದ ರಾಜಮಾತೆ ಪ್ರಮೋದಾ ದೇವಿ. ಆ ಜಾಗ ನಮ್ಮದು, ಮಾಲ್ ನಿರ್ಮಾಣ ಕಾರ್ಯ ಆಗಬಾರದು ಅಂತ ಕೋರ್ಟ್ನಿಂದ ಸದ್ಯಕ್ಕೆ ತಡೆ ತಂದಿದ್ದಾರೆ. ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದ ಪ್ರಮೋದಾ ದೇವಿ ಅವರು 193 ಕೋಟಿ ರೂಪಾಯಿ ವೆಚ್ಚದ ಯುನಿಟಿ ಮಾಲ್ಗೆ ಈಗ ಹಿನ್ನಡೆಯಾಗಿದೆ. ಇನ್ನು ಸ್ಥಳೀಯವಾಗಿ ಉತ್ಪಾದನೆಯಾಗುವ ಕರಕುಶಲ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸಬೇಕು ಎಂಬ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಜೊತೆಗೂಡಿ ಮೈಸೂರಿನಲ್ಲಿ ನಿರ್ಮಿಸಲು ಯುನಿಟಿ ಮಾಲ್ ನಿರ್ಮಾಣಕ್ಕೆ ಸಿದ್ಧತೆಯನ್ನು ಕೂಡ ಮಾಡಲಾಗಿತ್ತು. ಈಗ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ಕರ್ನಾಟಕ ದಸರಾ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದ ಸರ್ವೆ ನಂಬರ್ 1ರ 6.5 ಎಕರೆ ಪ್ರದೇಶದಲ್ಲಿ ಯುನಿಟಿ ಮಾಲ್ ನಿರ್ಮಾಣಕ್ಕೆ ಕೆಲ ತಿಂಗಳುಗಳ ಹಿಂದಷ್ಟೇ ಮೈಸೂರು ಸಂಸದ ಯದುವೀರ್ ಅವರು ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು. ಅದರ ವಿರುದ್ಧ ಈಗ ರಾಜಮಾತೆ ಪ್ರಮೋದಾ ದೇವಿಯವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಯುನಿಟಿ ಮಾಲ್ ನಿರ್ಮಿಸಲು ಮುಂದಾಗಿರುವ ಜಾಗವು ಮೈಸೂರು ಅರಮನೆಗೆ ಸೇರಿದ್ದು ಅಂತ ತಕರಾರನ್ನ ತೆಗೆದಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಈಗ ಪ್ರಮೋದಾ ದೇವಿ ಜೊತೆಗೆ ಯದುವೀರ್ ನಡುವೆ ಸರಿ ಇಲ್ವಾ ಏನೋನು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಕೆಲ ತಿಂಗಳ ಹಿಂದಷ್ಟೇ ಗುದ್ದಲಿ ಪೂಜೆಯನ್ನ ಮಾಡಲಾಗಿತ್ತು ಯುನಿಟಿ ಮಾಲ್ಗೆ. ಆದ್ರೆ ಈಗ ತಡೆಯಾಜ್ಞೆಯನ್ನ ತಂದಿದ್ದಾರೆ. ಯಾವ ಕಾರಣಕ್ಕೆ ತಡೆಯಾಜ್ಞೆ ತಂದಿದ್ದಾರೆ? ಏನಾಗ್ತಾ ಇದೆ? ಸಾಹಿತ್ಯ ಏನು ಅರಮನೆ ಆಸ್ತಿ ವ್ಯಾಜ್ಯದ ಪ್ರಕರಣಗಳು ನ್ಯಾಯದಲ್ಲಿ ಇರ್ತಕ್ಕಂಥದ್ದು ಬಹಳ ಹಿಂದಿನಿಂದಲೂ ಕೂಡ ಸಾಕಷ್ಟು ಪ್ರಕರಣಗಳಿವೆ. ಆದ್ರೆ ಇದೀಗ ಆ ಒಂದು ಸಾಲಿಗೆ ಮೈಸೂರಿನಲ್ಲಿರ್ತಕ್ಕಂಥ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಸರ್ವೆ ನಂಬರ್ 1ರ 6.5 ಎಕರೆ ಜಾಗ ಹೊಸದಾಗಿ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಇದರಲ್ಲಿ ಬಹಳ ವಿಶೇಷತೆ ಏನು ಅಂತ ಹೇಳಿದ್ರೆ, ಕಳೆದ ಕೆಲ ತಿಂಗಳುಗಳ ಹಿಂದೆ ಅಷ್ಟೇ ಇದೇ ಜಾಗದಲ್ಲಿ ರಾಜಮಾತಾ ಪ್ರಮೋದಾ ದೇವಿ ಪುತ್ರರಾಗಿರ್ತಕ್ಕಂತಹ ಸಂಸದ ಯದುವೀರ್ ಒಡೆಯರ್ ಅವರು ಕೇಂದ್ರದ ಪ್ರತಿಷ್ಠಿತ ಯೋಜನೆಯಲ್ಲಿ ಒಂದಾದಂತಹ ಯುನಿಟಿ ಮಾಲ್ ನ ನಿರ್ಮಾಣಕ್ಕಾಗಿ ಸ್ವತಃ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಕಾಮಗಾರಿಯ ಮೇಲುಸ್ತುವಾರಿಯನ್ನು ಕೂಡ ಅವರೇ ವಹಿಸಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಅದೇ ಜಾಗದಲ್ಲಿ ಈ ಜಾಗ ನಮ್ಮದು, ಇಲ್ಲಿ ಯಾವುದೇ ರೀತಿಯ ಕಟ್ಟಡ ನಿರ್ಮಾಣವನ್ನ ಮಾಡಬಾರ್ದು ಅಂತೇಳಿ ಈಗ ರಾಜಮಾತಾ ಪ್ರಮೋದಾ ದೇವಿ ಒಡೆಯರ್ ಅವರು ಆ ಒಂದು ಜಾಗಕ್ಕೆ ಸ್ಟೇ ಅನ್ನ ಕೂಡ ತಂದಿರ್ತಕ್ಕಂತಹದ್ದು. ಸ್ಟೇ ತಂದಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈಗ ಕಾಮಗಾರಿ ಕೂಡ ಸ್ಥಗಿತ ಆಗಿರ್ತಕ್ಕಂತಹದ್ದು. ಈ ಒಂದು ಸಾರ್ವಜನಿಕ ವಲಯದಲ್ಲಿ ಈ ಒಂದು ಪ್ರಕರಣದಿಂದ ರಾಜಮಾತಾ ಪ್ರಮೋದಾ ದೇವಿ ಒಡೆಯರ್ ಹಾಗೂ ಏನು ಸಂಸದ ಯದುವೀರ್ ಒಡೆಯರ್ ಅವರು ಏನಿದ್ದಾರೆ, ಇವರಿಬ್ಬರ ಮಧ್ಯೆ ಏನಾದ್ರೂ ವೈಮನಸ್ಸಿದೆಯಾ ಅನ್ನುವಂತಹದ್ದು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಹುಟ್ಟಾಕಿರ್ತಕ್ಕಂತಹದ್ದು. ಏನು ಇದು ಸಾಕಷ್ಟು ಯದುವೀರ್ ಒಡೆಯರ್ ಅವರ ಕನಸಿನ ಯೋಜನೆಯಾಗಿತ್ತು. ರಾಜ್ಯ ಹಾಗೂ ವಿವಿಧ ದೇಶದ ಒಳಗಿನ ಎಲ್ಲಾ ರಾಜ್ಯಗಳ ಪಾರಂಪರಿಕ ಒಂದು ಕರಕುಶಲ ವಸ್ತುಗಳೇನಿದಾವೆ ಅವೆಲ್ಲವೂ ಕೂಡ ಒಂದೇ ಒಂದು ಸೂರಿನಡಿ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ 36ಕ್ಕೂ ಹೆಚ್ಚು ರಾಜ್ಯಗಳ 36ಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆದು ಮೈಸೂರಿಗೆ ಬರುವಂತಹ ಪ್ರವಾಸಿಗರನ್ನ ಇನ್ನೂ ಕೂಡ ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಅವರ ಕನಸಿನ ಯೋಜನೆಯಾಗಿತ್ತು. ಇದೀಗ ಮಗನ ಕನಸಿನ ಯೋಜನೆಗೆ ತಾಯಿ ಅಡ್ಡಿಯಾಗಿರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಪ್ರಶ್ನೆಯನ್ನ ಕೂಡ ಉಂಟು ಮಾಡಿರ್ತಕ್ಕಂತಹದ್ದು. ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡಬೇಕಾಗಿರ್ತಕ್ಕಂತಹದ್ದು ಸ್ವತಃ ರಾಜಮಾತೆ ಪ್ರಮೋದಾ ದೇವಿ ಒಡೆಯರ್ ಅವರು, ಇಲ್ಲವಾದಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು. ಇಬ್ರು ಕೂಡ ಮೈಸೂರಿನಲ್ಲಿ ಇಲ್ಲದ ಕಾರಣ ಇನ್ನು ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಗೆ ಸಿಕ್ಕಿಲ್ಲ. ಯದುವೀರ್ ಅವರು ಸಂಸತ್ ಸೆಷನ್ಸ್ ಹಿನ್ನೆಲೆಯಲ್ಲಿ ದೆಹಲಿನಲ್ಲಿದ್ದಾರೆ. ರಾಜಮಾತಾ ಪ್ರಮೋದಾ ದೇವಿ ಒಡೆಯರ್ ಕೂಡ ಬೆಂಗಳೂರಿನ ಒಂದು ನಿವಾಸದಲ್ಲಿ ಇರ್ತಕ್ಕಂತಹದ್ದು. ಬಹಳ ಹಿಂದೆ ಕೂಡ ಒಂದು ಸ್ಪಷ್ಟವನ್ನ ಪಡಿಸಿದ್ರೆ, ಆಸ್ತಿ ವಿಚಾರ ಏನೇ ಇದ್ರು ಕೂಡ ನಮ್ಮ ತಾಯಿಯವರು ನೋಡ್ತಾರೆ ಅನ್ನುವಂಥದ್ದು ಬಹಳ ಹಿಂದೆ ಪ್ರತಿಕ್ರಿಯೆ ನೀಡಿದಂತ ಸಂದರ್ಭದಲ್ಲೂ ಕೂಡ ಯದುವೀರ್ ಒಡೆಯರ್ ಅವರು ಮಾಧ್ಯಮಗಳ ಜೊತೆ ವಿಚಾರವನ್ನ ಹಂಚಿಕೊಂಡಿದ್ರು. ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ, ಏನಾದ್ರು ವೈಮನಸ್ಸಿದೆಯಾ ಅನ್ನುವಂಥದ್ದನ್ನ ಅವರೇ ಕೂಡ ಇನ್ನೂ ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂಥದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೇಕ್ ಇನ್ ಇಂಡಿಯಾ ಬಲಪಡಿಸುವ ನಿಟ್ಟಿನಲ್ಲಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗಿತ್ತು. ಇನ್ನು ಮಗನ ಕನಸಿಗೆ ಈಗ ತಾಯಿಯೇ ವಿಘ್ನ ಆದ್ರ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಸಾರ್ವಜನಿಕ ವಲಯದಲ್ಲಿ ಈ ಒಂದು ವಿಚಾರ ಬಹಳ ಚರ್ಚೆ ಕೂಡ ಆಗ್ತಾ ಇದೆ.